ರೀನೀಟ್ ಎಕ್ಸಾಮ್ ಡೇಟ್ ಯಾವಾಗ ಅಂತ ಕಮೆಂಟ್ ಸೆಕ್ಷನ್ ಕೇಳೋಕ್ಕಿಂತ ಮುಂಚೆ ನಾನೇ ನಿಮ್ಗೆ ಹೇಳ್ತಾ ಇದ್ದೇನೆ, ಮಿಸ್ ಮಾಡ್ಕೊಳ್ಬೇಡಿ. ಸೊ ಮೊದಲೇ ಹೇಳಬೇಕು ಅಂದ್ರೆ ಆಲ್ರೆಡಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ನೀಟ್ ಡೇಟ್ ಆಲ್ಮೋಸ್ಟ್ 2ನೇ ತಾರೀಕುವರೆಗೂ ಬರುವ ಸಾಧ್ಯತೆ ಇದೆ. ಸೊ ಒಟ್ಟಾಗಿ ಅಂದ್ರೆ ಜೂನ್ ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕ್ ಆಫ್ ಸಂಡೇ ಏನಪ್ಪಾ ಅಂತಂದ್ರೆ ಎಕ್ಸಾಮ್ ಆಗುವಂತ ಸಾಧ್ಯತೆ ಇದೆ. ಬಟ್ ಎನಿವೆ ಅಫಿಷಿಯಲ್ ನೋಟಿಫಿಕೇಶನ್ ಮುಂದೆ ಕನ್ಫರ್ಮ್ ಆಗುತ್ತೆ. ಸೊ ಬಟ್ ನೀವು ಸ್ಟಡಿ ಮಾಡೋದನ್ನ ಸ್ಟಾರ್ಟ್ ಮಾಡಿ. ಅಂದ್ರೆ ಡೇಟ್ ಮೆನ್ಷನ್ ಆಗೋವರೆಗೂ ದಯವಿಟ್ಟು ವೇಟ್ ಮಾಡೋದು ಬೇಡ, ನೀವು ಸ್ಟಡಿ ಮಾಡ್ತಾ ಇರಬೇಕು. ಈ ವಿಡಿಯೋದ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಎರಡನೇ ಮಾಹಿತಿ, CBSE ಆಗಿರ್ಬೋದು, ICICI ಆಗಿರ್ಬೋದು, ಒಂದ್ ವೇಳೆ ನೀವು ಆಲ್ರೆಡಿ ಪ್ರೆಸೆಂಟ್ ರಿಸಲ್ಟ್ ಬಂದಿದೆ ಅಂಥವ್ರಿಗೆ ಒಂದು ಮೆಸೇಜ್ ಬಂದಿರುತ್ತೆ, ವಾಟ್ಸಪ್ ಬಂದಿರುತ್ತೆ, ಲಿಂಕ್ ಬಂದಿದೆ KE ಮುಖಾಂತರ ಕ್ಲಿಕ್ ಮಾಡಿ ನೀವು ಅಪಾರ ID ಅಥವಾ ಆಧಾರ್ ID ಮುಖಾಂತರ ಡಿಜಿ ಲಾಕರ್ನಿಂದ ನಿಮ್ಮ ಒಂದು ಸೆಕೆಂಡ್ ಇಯರ್ ರಿಸಲ್ಟ್ನ ಫೆಚ್ ಮಾಡ್ಕೊಳ್ಬಹುದು. ಓಕೆ, ಸೊ ಅದನ್ನ ಮಾಡ್ಕೊಳ್ಳಿ. ಇದು ಎರಡನೇ ಮಾಹಿತಿ. ಮೂರನೇದು ಬಹಳ ಮುಖ್ಯವಾಗಿರುವಂತದ್ದು. ಸೊ ನೋಡಿ, ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ ಅಂದ್ರೆ ನೀಟ್ ರ್ಯಾಂಕ್ ಮುಖಾಂತರನು ಸಹ ನೀವು ವೆಟರ್ನರಿ ಮಾಡಬಹುದು. ಕರ್ನಾಟಕ ಅಂತ ಬಂದಾಗ CET-ಯಲ್ಲಿ ಏನಪ್ಪಾ ಅಂದ್ರೆ PCB CET ಆಧಾರದ ಮೇಲೆ ಯೂಸಲಿ ನಮ್ಮ ಹತ್ರ ವೆಟರ್ನರಿಗೆ ನೀವು ಕೌನ್ಸಿಲಿಂಗ್ ಪ್ರಕ್ರಿಯೆ ಭಾಗವಹಿಸಬಹುದು. ಬಟ್ ನೀಟ್ ನಮ್ಮಲ್ಲಿ ಬರೋದಿಲ್ಲ. ಅಂದ್ರೆ ನೀಟ್ ಮುಖಾಂತರ ನೀವು ವೆಟರ್ನರಿ ನಮ್ಮಲ್ಲಿ ತೆಗೆದುಕೊಳ್ಳಂಗಿರೋದಿಲ್ಲ. KE-ನಲ್ಲಿ ನೀವು ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ ಮುಖಾಂತರ ನೀಟ್ ರ್ಯಾಂಕ್ ಆಧಾರದ ಮೇಲೆ ನೀವು ಯೂಸಲಿ ಸೀಟ್ನ ಪಡ್ಕೊಳ್ಬಹುದು. ಸೊ ಅದಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ PDF ಕೊಡ್ತಾ ಇದೀನಿ. ಯಾವೆಲ್ಲ ಇನ್ಸ್ಟಿಟ್ಯೂಟ್ಸ್ ಆಲ್ ಓವರ್ ಇಂಡಿಯಾನಲ್ಲಿ ನಿಮಗೆ ಯೂಸಲಿ ಅವೈಲೇಬಲ್ ಆಗ್ತದೆ, ರೌಂಡ್ 1 ಕಟ್ ಆಫ್ ಏನಿತ್ತು, ರೌಂಡ್ 2 ಕಟ್ ಆಫ್ ಏನಿತ್ತು, ಮತ್ತು ಸ್ಟೇ ವೇಕೆನ್ಸಿ ಕಟ್ ಆಫ್ ಏನಿತ್ತು, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಎಷ್ಟು ರ್ಯಾಂಕಿಂಗ್ ವರೆಗೂ ಯೂಸಲಿ ಕಟ್ ಆಫ್ ಆಗಿರುವಂಥದ್ದು ಅಂತ. ಓಕೆ, ಸೊ ಈಗ PDF ಬೇಕಾಗಿದೆ, ಕಮೆಂಟ್ ಸೆಕ್ಷನ್ ಅಲ್ಲಿ PDF ಅಂತ ಆಗಿ ಲಿಂಕ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅಪ್ ಟು ಅಡ್ಮಿಷನ್ ಆಗೋವರೆಗೂ ನಾನು ನಿಮ್ಗೆ ಗೈಡ್ ಮಾಡ್ತಾ ಇರ್ತೇನೆ. ಫಾಲೋ ಮಾಡಿ ಮತ್ತು ಸೇವ್ ಮಾಡೋದನ್ನ ಮರಿಬೇಡಿ. ಚಲೋ, ಟೇಕ್ ಕೇರ್, ಬಾಯ್.